ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಡಿಕೆ ಶಿವಕುಮಾರ್ದು 1999ರಲ್ಲಿ 3 ಎಕರೆ ಇತ್ತು. 2018ಕ್ಕೆ 1400 ಕೋಟಿ ರೂಪಾಯಿ ಆಸ್ತಿ ಹೆಂಗಾಯ್ತು? ತರಬೇತಿ ಕೊಡಿ, ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಎಸ್, ಡಿಕೆ ಶಿವಕುಮಾರ್ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಮೇ 3ನೇ ತಾರೀಕು 2026ರಂದು ಕರ್ನಾಟಕವನ್ನ ಆಳೋದಕ್ಕೆ ಬಹಳ ಕನಸನ್ನ ಕಂಡಿರುವಂತಹ ದಿನವನ್ನ ಹಂಗೋ ಹಿಂಗೋ ಪೂರೈಕೆ ಮಾಡಿಕೊಂಡ್ರು. ಬಟ್ ಇದೀಗ ಡಿಕೆ ಶಿವಕುಮಾರ್ ಅವರ ಆಸ್ತಿ ವಿವಾದ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಕೇವಲ ಡಿಕೆ ಶಿವಕುಮಾರ್ ಅವರು 1999ರಲ್ಲಿ ಅಂದ್ರೆ 2000ರಲ್ಲಿ ಅಂದ್ಕೊಳ್ಳಿ 3 ಎಕರೆ ಆಸ್ತಿಯನ್ನ ಹೊಂದಿರ್ತಾರೆ. ಕೇವಲ 18 ವರ್ಷಕ್ಕೆ 1400 ಕೋಟಿ ರೂಪಾಯಿ ಆಸ್ತಿಯನ್ನ ಹೆಂಗೆ ಅವರು ಲಪಟಾಯಿಸಿಕೊಂಡ್ರು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೌದು ನೋಡಿ, ಈಗಾಗಲೇ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು 2018ರ ವೇಳೆಗೆ 1400 ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದ್ದಾರೆ. ಇದೆಂಗಾಯ್ತು? ಈ ಬಗ್ಗೆ ಅವರು ಇಡೀ ರಾಜ್ಯದ ಜನತೆಗೆ ತರಬೇತಿಯನ್ನ ಕೊಡ್ಲಿ ಅಂತ ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಲೇವಡಿಯನ್ನು ಮಾಡಿದ್ದಾರೆ. ಮಂಡ್ಯ ನಗರದಲ್ಲಿ ತಮ್ಮನ್ನ ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಎಚ್.ಡಿ.ಕೆ ತಮ್ಮ ಆಸ್ತಿ ಮೌಲ್ಯದ ಬಗ್ಗೆ ಅವರು ಹೇಳಬೇಕಲ್ವೇ? ಇಷ್ಟೊಂದು ಪ್ರಮಾಣದಲ್ಲಿ ಆಸ್ತಿಯನ್ನ ಹೇಗೆ ಸಂಪಾದನೆ ಮಾಡಬಹುದು, ಇಷ್ಟು ವೇಗವಾಗಿ ಹೇಗೆ ಶ್ರೀಮಂತರಾಗಬಹುದು ಅನ್ನೋದ್ರ ಬಗ್ಗೆ ರಾಜ್ಯದ ಜನತೆಗೆ ಹೇಳಿ, ಜನರಿಗೂ ಕೂಡ ಬಹಳ ಅನುಕೂಲ ಆಗುತ್ತೆ ಅಂತ ಮಾರ್ಮಿಕವಾಗಿ ನೋಡಿದ್ರು. ಇನ್ನು ರೌಡಿಗಳನ್ನ ಬಿಟ್ಟು ರೈತರನ್ನ ಹೆದರಿಸುವ ಕೆಲಸ ಬಿಡದಿ ಟೌನ್ಶಿಪ್ ಸರ್ಕಾರದ ರಿಯಲ್ ಎಸ್ಟೇಟ್ ಯೋಜನೆಯಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರವೇ ನೇರವಾಗಿ ಜನರ ಭೂಮಿಯನ್ನ ಲೂಟಿ ಹೊಡೆಯೋದಕ್ಕೆ ಹೊರಟಿದೆ. ನೇರವಾಗಿ ಮುಖ್ಯಮಂತ್ರಿಗಳೇ ರಿಯಲ್ ಎಸ್ಟೇಟ್ ಮಾಫಿಯಾ ದೊರೆಗಳ ಜೊತೆ ಕೈ ಜೋಡಿಸಿ ಈ ದಂಧೆಯನ್ನ ನಡೆಸುತ್ತಿದ್ದಾರೆ. ಬಹುಪಾಲು ರೈತರು ಭೂಮಿ ಕೊಡೋದಕ್ಕೆ ತಯಾರಾಗಿಲ್ಲ. ಹೀಗಾಗಿ ಪೊಲೀಸರು ರೌಡಿಗಳನ್ನ ಬಿಟ್ಟು ರೈತರನ್ನ ಹೆದರಿಸಿ ಬೆದರಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಇನ್ನು ಟೌನ್ಶಿಪ್ ಯೋಜನೆಯನ್ನ ಮೋದಿ ಅವರು ಮೆಚ್ಚಿಕೊಂಡಿದ್ದಾರೆ ಅಂತ ಮುಖ್ಯಮಂತ್ರಿ ಹೇಳ್ತಿದ್ದಾರೆ. ಗುಜರಾತ್ನಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಮತ್ತು ಟೌನ್ಶಿಪ್ಗಳು ಬಂದಿದೆ ಅನ್ನುವಂತಹ ಸತ್ಯಾಂಶ ಕೂಡ ಇದೆ. ಆದ್ರೆ ಅಲ್ಲಿ ರೈತರ ಕೃಷಿ ಭೂಮಿಯನ್ನ ಕಿತ್ಕೊಂಡು ಇಂತಹ ಯೋಜನೆಗಳನ್ನ ಮಾಡಿಲ್ಲ. ಒಣ ಭೂಮಿ ನೀರಾವರಿಗೆ ಯೋಗ್ಯವಲ್ಲದ ಪ್ರದೇಶಗಳಲ್ಲಿ ಇಂತಹ ಬೃಹತ್ ಯೋಜನೆಗಳನ್ನ ಅನುಷ್ಠಾನ ಮಾಡಿದ್ದಾರೆ. ಬೇಕಿದ್ರೆ ಇವರು ಹೋಗಿ ನೋಡ್ಕೊಂಡು ಬರ್ಲಿ ಅಂತ ವ್ಯಂಗ್ಯವಾಡಿದ್ರು. ಹಿಂದೆ ಬೆಂಗಳೂರು ಮೈಸೂರು ನಡುವೆ ರಸ್ತೆ ಮಾಡೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಭೂಮಿಯನ್ನ ಸ್ವಾಧೀನ ಮಾಡಿಕೊಂಡ್ರು. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಈ ಯೋಜನೆಗೆ ಚಾಲನೆ ಸಿಕ್ತು. ಅವರು ಪ್ರಧಾನಿಯಾಗಿ ದೆಹಲಿಗೆ ಹೋದ ಕೂಡಲೇ ಮೆಲ್ಲಗೆ ಈ ಯೋಜನೆಯ ರೂಪವೇಷಗಳು ಬದಲಾಗ್ತಾ ಹೋದ್ವು. ಆಮೇಲೆ BMICA ಅಂತ ಮಾಡಿಕೊಂಡು ಭೂಮಿಯನ್ನ ಲೂಟಿ ಮಾಡುವ ಕೆಲಸಕ್ಕೆ ಹಾಕಲಾಯಿತು ಅಂತ ಕೂಡ ವಿಶ್ಲೇಷಣೆಯನ್ನ ಮಾಡಿದ್ರು. ಇನ್ನು BMICA ಪ್ರಾಧಿಕಾರಕ್ಕೆ ಈಗಿನ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿದ್ರು. ಆಮೇಲೆ ಏನೇನು ನಡೀತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ನೋಡಿ, ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ 1.75 ಲಕ್ಷ ಎಕರೆ ರೈತರ ಭೂಮಿಯನ್ನ ರಸ್ತೆ ಮತ್ತು ಟೌನ್ಶಿಪ್ ನಿರ್ಮಾಣ ಮಾಡೋದಕ್ಕೆ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಕಳೆದ 30 ವರ್ಷಗಳಲ್ಲಿ ಯೋಜನೆ ಏನೆಲ್ಲ ಆಯಿತು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದರು. ಇನ್ನು ರಾಜ್ಯದ ಅನೇಕ ಕಡೆ ನೀರಾವರಿಗೆ ಮತ್ತು ಕೃಷಿಗೆ ಯೋಗ್ಯವಲ್ಲದ ಒಣಭೂಮಿ ಬೇಕಾದಷ್ಟಿದೆ. ಅಂತಹ ಕಡೆ ಹೋಗಿ ಸರ್ಕಾರ ಟೌನ್ಶಿಪ್ ಯೋಜನೆಗಳನ್ನ ಮಾಡ್ಲಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಆಗ್ರಹಿಸಿದರು. ಇನ್ನು ಬಿಡದಿ ಬಳಿ ಉತ್ತಮ ನೀರಾವರಿ ಸೌಲಭ್ಯ ಇದೆ, ಫಲವತ್ತಾದ ಭೂಮಿ ಇದೆ. ಪ್ರತಿ ತಿಂಗಳು 6 ಲಕ್ಷ ಲೀಟರ್ ಹಾಲು ಬೆಂಗಳೂರು ಡೇರಿಗೆ ಇಲ್ಲಿನ ರೈತರು ಹಾಕ್ತಾರೆ. ಇಂತಹ ಜಾಗದಲ್ಲಿ ಟೌನ್ಶಿಪ್ ಮಾಡಿ ಏನ್ ಸಾಧನೆ ಮಾಡ್ತಾರೆ ಇವರು ಅಂತ ಕೇಂದ್ರ ಸಚಿವರು ಮತ್ತೊಮ್ಮೆ ಖಾರವಾಗಿ ಪ್ರಶ್ನೆ ಮಾಡಿದ್ರು. ಇನ್ನು ರೈತರ ಜಾಗವನ್ನ ವಶಪಡಿಸಿಕೊಳ್ಳುವುದಾಗಿ ಹೇಳಿ ಹುಡ್ಕೋ ಬ್ಯಾಂಕ್ನಿಂದ 12,000 ಕೋಟಿ ರೂಪಾಯಿ ಸಾಲ ಪಡೆಯುವುದಕ್ಕೆ ಹೊರಟಿದ್ದಾರೆ. ರೈತರ ಹೆಸರಲ್ಲಿ ಸಾಲ ಪಡಿಸಿದ್ದಾರೆ. ಆದರೆ ರೈತರಿಗೂ ಇನ್ನು 1 ರೂಪಾಯಿ ತಲುಪಿಲ್ಲ. PPP ಮಾಡೆಲ್ ನಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದನ್ನ ಸರ್ಕಾರ ಅಭಿವೃದ್ಧಿ ಮಾಡುವುದಿಲ್ಲ. ರಿಯಲ್ ಎಸ್ಟೇಟ್ ಕುಳಗಳಿಗೆ ಜಾಗ ಕೊಡಲಾಗುತ್ತೆ. ಸರ್ಕಾರವೇ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದೆ ಅಂತ ಇದೇ ಸಂದರ್ಭದಲ್ಲಿ ಡಿ.ಕೆ ಶಿವಕುಮಾರ್ ಅವರ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಹರಿಹಾಯ್ದಿದ್ದಾರೆ. ನೋಡಿ, ಶ್ರೀಮಂತ ನಾಯಕರಲ್ಲಿ ಅಥವಾ ರಾಜಕಾರಣಿಗಳಲ್ಲಿ ಡಿ.ಕೆ ಶಿವಕುಮಾರ್ ಅವರ ಹೆಸರು 2ನೇ ಲಿಸ್ಟ್ ಅಲ್ಲಿ ಇರುವಂತದ್ದು. ಅಂದ್ರೆ ಅತಿ ಶ್ರೀಮಂತ ರಾಜಕಾರಣಿ ಅಂತಂದ್ರೆ ಅದು ಡಿ.ಕೆ ಶಿವಕುಮಾರ್ ಅವರು. ಕೇವಲ 1999ರಲ್ಲಿ ಕೇವಲ 3 ಎಕರೆ ಜಮೀನನ್ನ ಇಟ್ಕೊಂಡಂತಹ ವ್ಯಕ್ತಿ ಇವತ್ತು ಇಡೀ ಬೆಂಗಳೂರು ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಉಂಟು ಮಾಡ್ತಾರೆ. 1400 ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದೋದ್ರ ಮುಖಾಂತರ ಅಂತಂದ್ರೆ ಏನರ್ಥ? ಹೆಂಗೆ ಅವರ ರೆವೆನ್ಯೂ ಎಲ್ಲಿಂದ ಅಥವಾ ಅದರ ಡೆಪ್ತ್ ಮಾಹಿತಿಯನ್ನ ಕೊಟ್ರೆ ನಾವು ಕೂಡ ಸ್ವಲ್ಪ ಶ್ರೀಮಂತರಾಗಬಹುದು. ನಮ್ಮನ್ ಬಿಡಿ, ಪಾಪ ಬಡ ಜನರು ಎಷ್ಟೋ ಲಕ್ಷಾಂತರ ಜನ ಇದ್ದಾರೆ, ಅವ್ರಿಗಾದ್ರೂ ಸ್ವಲ್ಪ ಸಲಹೆ ಕೊಡಿ, ಅವರು ಕೂಡ ಪಾಪ ಬಹಳ ಬೇಗ ಶ್ರೀಮಂತರಾಗ್ಲಿ ಅಂತ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಮತ್ತೆ ಡಿ.ಕೆ ಶಿವಕುಮಾರ್ ಅವರ ಆಸ್ತಿ ಹೇಗೆ ಉಜ್ವಲಿಸ್ತಾ ಇದೆ ಅಥವಾ ಪ್ರಜ್ವಲಿಸ್ತಾ ಇದೆ, ಹೇಗೆ ಉದ್ಭವ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡಿ.ಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿರುವಂತದ್ದು. ನೋಡೋಣ ಇದಕ್ಕೆ ಡಿ.ಕೆ ಶಿವಕುಮಾರ್ ಅವರು ಏನು ಉತ್ತರವನ್ನ ಕೊಡ್ತಾರೆ ಏನು ಅಂತ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.